ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಈ ಸಲ ಇಲೆಕ್ಷನ್ನಲ್ಲಿ ಹೆಚ್ಚು ಸೌಂಡ್ ಮಾಡಿದ್ದು ಅಂದರೆ ಅದು ಮಣಿಪುರ. ಕಾಂಗ್ರೆಸ್ ಪಕ್ಷ ಅಂತೂ ಅತಿ ಹೆಚ್ಚು ಬಾರಿ ಅದೇ ರಾಜ್ಯದ ಹೆಸರನ್ನು ಉಚ್ಚಾರ ಮಾಡಿತ್ತು. ಮಣಿಪುರ ಹಿಂಸಾಚಾರವನ್ನು ಹೈಲೈಟ್ ಮಾಡಿ ಮೋದಿ ಅವಧಿಯಲ್ಲಿ ದೇಶ ಶಾಂತವಾಗಿಲ್ಲ ಅನ್ನೋದನ್ನು ಹೇಳೋಕ್ಕೆ ಹೊರಟಿತ್ತು. ದಟ್ ಈಸ್ ಪಾಲಿಟಿಕ್ಸ್, ಪಕ್ಷಗಳಿಗೆ ಬಿಟ್ಟ ವಿಚಾರ. ಬಟ್ ಮಣಿಪುರದಲ್ಲಿನ ಹಿಂಸಾಚಾರಕ್ಕೆ ಅಸಲಿ ಕಾರಣವೇನು? ಇದು ಅನೇಕರಿಗೆ ಗೊತ್ತಿಲ್ಲ. ನಮ್ಮ ಕಣ್ಣಿಗೆ ಕಾಣೋದಷ್ಟೇ ಕಾರಣವೂ ಅಲ್ಲ. ಮಣಿಪುರ ಹಿಂಸಾಚಾರಕ್ಕೆ ಕಾರಣವಾಗಿರೋದು ಅಲ್ಲಿನ ಡ್ರಗ್ ಮಾಫಿಯಾದ ಬೆನ್ನುಹುರಿಯನ್ನು ಪುಡಿ ಮಾಡಿದ್ದು, ಡ್ರಗ್ ಸಪ್ಲೈ ಮಾಡೋಕ್ಕೆ ಅಡ್ಡಿಯಾಗಿರೋದು. ಮಣಿಪುರದಲ್ಲಿ ಡ್ರಗ್ ಮಾಫಿಯಾ ಅನ್ನೋದು ಸಮುದ್ರದ ಥರ ಬೆಳ್ಕೊಂಡ್ಬಿಟ್ಟಿದೆ. ಜಸ್ಟ್ ಇಮ್ಯಾಜಿನ್, 50,000 ಹೆಕ್ಟೇರ್ ಪ್ರದೇಶದಲ್ಲಿ ನಿಷೇಧಿತ ಮಾದಕ ವಸ್ತುಗಳನ್ನು ಬೆಳೀತಾರೆ, ಇಡೀ ಜಗತ್ತಿಗೆ ಸಪ್ಲೈ ಕೂಡ ಮಾಡ್ತಾರೆ. ಅದೊಂದು ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡಿಕೊಂಡು ಬರ್ತಾ ಇರೋದು ಕುಕೀಸ್ ಅನ್ನೋ ಒಂದು ಸಮುದಾಯದ ಬಹುಪಾಲು ಜನರು. ಎಷ್ಟೊಂದು ಖರ್ಚು ಮಾಡ್ತಾರೆ ಅಂದರೆ, ಕಾಡಿನ ಒಳಗೆ ಡ್ರಗ್ ಸಪ್ಲೈ ಮಾಡೋಕ್ಕೆ ಅಂತಲೇ ರೋಡುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಕಾಡಿನ ಒಳಗೆ ಕೋಟಿ ಕೋಟಿ ಕಾಸು. ಬಟ್ ಅಲ್ಲಿ 2018ರಿಂದ BJP ಡ್ರಗ್ ವಿರುದ್ಧ ಸಮರವನ್ನು ಸಾರಿತ್ತು. ಸ್ವತಃ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರೇ ತುಂಬ ಗಂಭೀರವಾಗಿ ಈ ವಿಚಾರವನ್ನು ತಗೊಂಡಿದ್ರು. ಅಲ್ಲಿನ ಹಿಂಸಾಚಾರಕ್ಕೆ ಡ್ರಗ್ ಮಾಫಿಯಾ ಕಾರಣ ಅನ್ನೋದನ್ನು ಹೇಳಿದರು. ಅಷ್ಟೇ ಅಲ್ಲ, ಮಯನ್ಮಾರ್ ದೇಶದ ಗಡಿಯನ್ನು ಎಲ್ಲ ರೀತಿಯಲ್ಲಿ ಸುಭದ್ರವಾಗಿ ಮುಚ್ಚೋದಾಗಿ ಹೇಳಿದ್ದಾರೆ. ಯಾಕೆಂದರೆ ಮಣಿಪುರದಲ್ಲಿ ಡ್ರಗ್ ದಂಧೆ ಬೆಳೆಯೋಕ್ಕೆ ಮುಖ್ಯ ಕಾರಣ ಮಯನ್ಮಾರ್ ಹಾಗೂ ಅಲ್ಲಿಂದ ಬರ್ತಾ ಇರುವ ಅಕ್ರಮ ವಲಸಿಗರು. एक प्रकार से वहां से जिस तरह से नारकोटिक्स की तस्करी हो रही थी, घुसपैठ हो रही थी, और इसके परिणाम स्वरूप यहां पर नस्लीय हिंसा बढ़ी. इसके कारण ये तय हो गया कि अब समय आ गया है कि ब्रह्मदेश की सीमाओं को भी हम बाढ़ भी लगा दे और FMR को भी समाप्त कर दे. इसलिए गृह मंत्रालय ने निर्णय किया है कि म्यांमार की पूरी सीमाओं को हम आने वाले समय के अंदर बाढ़ लगाना शुरू करेंगे. बाढ़ का पहला लगाना ये कुछ दिनों में शुरू हो जाएगा और ये 5 साल का कार्यक्रम है और FMR को भी बंद करने का हमने फैसला. ಮಣಿಪುರ CM N ಬಿರೇನ್ ಸಿಂಗ್ ಕೂಡ ತುಂಬ ಖಡಕ್ ಆಗಿಯೇ ಡ್ರಗ್ ಡೀಲರ್ಸ್ ಹಿಂದೆ ಬಿದ್ದರು. ಪೊಲೀಸರು ಆಕ್ಟಿವ್ ಆದರು. ನೋಡ್ತಾ ನೋಡ್ತಾ ಸಾವಿರಾರು ಎಕರೆ ಜಾಗವನ್ನು ಸುಟ್ಟು ಹಾಕಿದರು. ಮಾಧ್ಯಮಗಳಲ್ಲಿ ಕಾಣೋ ಹಾಗೆ ಮಣಿಪುರದಲ್ಲಿ ಜನಾಂಗೀಯ ಸಂಘರ್ಷಕ್ಕೆ ಕಾರಣ ಭಿನ್ನಾಭಿಪ್ರಾಯಗಳಲ್ಲ. ಅದು ಅಲ್ವೇ ಅಲ್ಲ, ಇಲ್ಲವೇ ಇಲ್ಲ ಅಂತಲೂ ಹೇಳ್ತಿಲ್ಲ. ಬಟ್ 2018ರಿಂದ ಶುರುವಾದ ವಾರ್ ಅಗೇನೆಸ್ಟ್ ಡ್ರಗ್, ಅದು ಮೇನ್ ಎಫೆಕ್ಟ್. ಮಣಿಪುರ ಜಗತ್ತಿನ ಅತಿ ದೊಡ್ಡ ಡ್ರಗ್ ಪ್ರೊಡ್ಯೂಸರ್ ಅಂದರೆ ಆಶ್ಚರ್ಯವಾಗುತ್ತೆ, ಬಟ್ ಸತ್ಯವಾದ ವಿಚಾರ. ಮಣಿಪುರದಲ್ಲಿ ಅಲ್ಲಿನ ಸರ್ಕಾರ ವಶಪಡಿಸ್ಕೊಂಡಿರೋ ಡ್ರಗ್ಗಿನ ಮೌಲ್ಯ ಎಷ್ಟು ಗೊತ್ತಾ? 60,000 ಕೋಟಿ. ಇದನ್ನು ಸ್ವತಃ ಅಲ್ಲಿನ CM ಹೇಳಿದ್ದಾರೆ. ಸುಮಾರು 50,000 ಎಕರೆ ಜಾಗದಲ್ಲಿದ್ದ ಡ್ರಗ್ ಬೆಳೆಗಳಿಗೆ ಬೆಂಕಿ ಹಾಕಿರೋದು ಮಣಿಪುರ ಹೊತ್ತಿ ಉರಿಯೋಕೆ ಕಾರಣ. ಇನ್ನೊಂದು ಸಿಂಪಲ್ ಡೇಟಾವನ್ನು ನೋಡೋಣ. 2 ವರ್ಷಗಳ ಹಿಂದೆ ಅಂದರೆ 2020ಕ್ಕೆಲ್ಲ ನಿಷೇಧಿತ ಬೆಳೆಗಳು 28,598 ಎಕರೆ ಜಾಗಕ್ಕೆ ಇಳಿತು. 2023ರಲ್ಲಿ 16,890 ಆಯಿತು. ಈ ವರ್ಷ ಎಷ್ಟಿದೆ ಗೊತ್ತಾ? ಜಸ್ಟ್ 11,288 ಎಕರೆ. ಒಂದು ವೇಳೆ ಮಯನ್ಮಾರ್ ಗಡಿ ಭದ್ರ ಆದಲ್ಲಿ ಡ್ರಗ್ ಮಾಫಿಯಾ ಆಲ್ಮೋಸ್ಟ್ ಡನ್. ಹೆರಾಯಿನ್, ಅಫೀಮು, ಡ್ರಗ್ ಟ್ಯಾಬ್ಲೆಟ್ ಎಲ್ಲವನ್ನ ನಾಶ ಮಾಡ್ತಿದ್ದಾರೆ. ಈವರೆಗೆ 3,066 ಜನ ಅರೆಸ್ಟ್ ಆಗಿದ್ದಾರೆ. 2,461 ಕೇಸುಗಳು ರಿಜಿಸ್ಟರ್ ಆಗಿವೆ. ಅದರಲ್ಲಿ ಅಕ್ರಮವಾಗಿ ಹೊರಗಡೆಯಿಂದ ಬಂದವರೇ ಹೆಚ್ಚು ಅನ್ನೋದು ಇನ್ನೊಂದು ದುರಂತ. ತುಂಬ ವ್ಯವಸ್ಥಿತವಾಗಿ ಡ್ರಗ್ ಡೀಲಿಂಗ್ ಮಾಡಿಕೊಂಡು ಬರಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಯಾವಾಗ ಸೀರಿಯಸ್ ಆಯಿತೋ, ಅವರದ್ದೇ ಪಕ್ಷಕ್ಕೆ ಅಧಿಕಾರ ಸಿಕ್ತೋ, ಅಲ್ಲಿಂದಲೇ ಮಾಫಿಯಾಗಳ ಬ್ಯಾಡ್ ಡೇ ಶುರುವಾಗಿತ್ತು. ಕೋಟಿ ಕೋಟಿ ಮೌಲ್ಯದ ಡ್ರಗ್ಗಳು ದಿನೇ ದಿನೇ ಸೀಸ್ ಆಗೋಕ್ಕೆ ಶುರುವಾದವು. ಹಿಂಸಾಚಾರಕ್ಕೂ ನಾಂದಿ ಸಿಕ್ತು. ಅಲ್ಲಿನ ಜನ ಎಷ್ಟೊಂದು ಎಕ್ಸ್ಟ್ರೀಮ್ ಅಂದರೆ ಸೇನೆಗೂ ಕೂಡ ಹೆದರಲ್ಲ. ದಂಡಂ ದಶಗುಣಂ ಅದೊಂದೇ ಅಲ್ಲಿ ಕೆಲಸ ಮಾಡೋದು. ಆಯುಧಗಳ ಡೀಲಿಂಗ್ ಕೂಡ ದೊಡ್ಡದಾಗೇ ಆಗುತ್ತೆ. ಜಸ್ಟ್ ಒಂದೇ ಒಂದು ತಿಂಗಳ ಹಿಂದೆ ಸೇನೆಯೇ ಬಂದು ಒಂದು ಕಾರ್ಯಾಚರಣೆಯನ್ನು ಮಾಡ್ತು. ಆಗ ಭಾರಿ ಪ್ರಮಾಣದಲ್ಲಿ ಶಸ್ತ್ರಗಳು ಸಿಕ್ಕಿದ್ವು. ಅದನ್ನು ಸೀಸ್ ಮಾಡೋಕ್ಕೆ ರೆಡಿಯಾದಾಗ ಹೆಂಗಸರು ಬಂದು ಅಡ್ಡಿ ಮಾಡಿದರು. ಇದನ್ನು ನೀವು ತಗೊಂಡು ಹೋಗೋಕ್ಕಾಗಲ್ಲ ಅಂತ ವಿರೋಧಿಸಿದರು. ಸೇನೆ ಅಂದ್ರೇ ಹೀಗೆ ಅಂದರೆ
ಪೊಲೀಸ್ ಕಥೆ ಇನ್ನೇನು. ಇನ್ನೊಂದು ಅಸಹ್ಯದ ಪದ್ಧತಿಯನ್ನು ಅಲ್ಲಿನ ಜನ ಬೆಳೆಸ್ಕೊಂಡಿದ್ದಾರೆ. ಸೇನೆಯನ್ನು ಕಂಡ್ರೆ ಆಗಲ್ಲ, ಡ್ರಗ್ ವೆಪನ್ ಕಾರ್ಯಾಚರಣೆಗೆ ಸೇನೆ ಬಂದರೆ ಮಹಿಳೆಯರೇ ಅವರ ಬಟ್ಟೆಯನ್ನು ಬಿಚ್ಚಿ ನಿಂತು ಬಿಡ್ತಾರೆ. ನಮ್ಮ ಯೋಧರಿಗೆ ಸಿಕ್ಕಾಪಟ್ಟೆ ಮುಜುಗರ ಆಗೋ ಹಾಗೆ ಮಾಡಿ ಓಡಿಸೋಕೆ ನೋಡ್ತಾರೆ. ऐसा कुछ करने की जरूरत नहीं है। आप लोग जाओ ना, आप नहीं जाएंगे तो हम कपड़े उतार देंगे, आप लोग जाओ। ಮಣಿಪುರದ ಹೆಂಗಸರ ಅಟ್ಟಹಾಸವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಭಯ ಆಗುತ್ತೆ. ಆರ್ಮ್ಡ್ ಫೋರ್ಸ್ ಎದುರುಗಡೆ ತಮ್ಮ ಹುಂಬಾಟವನ್ನು ಬಿಡೋದಿಲ್ಲ ಅಂದರೆ ಏನು ಹೇಳೋದು? ಅವರೆಲ್ಲರ ಮೂಲ ಆದಾಯ ಎದ್ದಿದ್ದು ಡ್ರಗ್ ಮಾಫಿಯಾಗಳಲ್ಲಿ. ಅವರ ನಿದ್ದೆಯನ್ನು ಸರ್ಕಾರ ಹಾಳು ಮಾಡಿದ ಮೇಲೆ ಹಿಂಸಾಚಾರ ಅತಿಯಾಗಿದೆ. ಡ್ರಗ್ ಟ್ರಾಫಿಕಿಂಗ್ ಅನ್ನೋದಕ್ಕೆ ಕಡಿವಾಣ ಬಿತ್ತು, ಅಡ್ಡೆಗಳ ಮೇಲೆ ದಾಳಿ ಜೋರಾಯಿತು, ಸಾವಿರಾರು ಸಂಖ್ಯೆಯಲ್ಲಿ ಜನ ಅರೆಸ್ಟ್ ಆದರು. ಅಮಿತ್ ಶಾ ಅಂತೂ ಇನ್ನು 5 ವರ್ಷಗಳಲ್ಲಿ ಮಣಿಪುರದ ಡ್ರಗ್ ಜಗತ್ತಿಗೆ ಸಮಾಧಿ ಕಟ್ಟೋದಾಗಿ ಹೇಳಿದ್ದಾರೆ. ದಿಕ್ಕು ತಪ್ಪಿರೋ ರಾಜ್ಯವನ್ನು ಸರಿ ಮಾಡೋ ಶಕ್ತಿ ಜೊತೆಗೆ ಆಸಕ್ತಿಯೂ ಅವರಲ್ಲಿದೆ ಅನ್ನೋದು ಖುಷಿ ಹಾಗೂ ನಂಬಿಕೆಯ ವಿಚಾರ. ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.